ಆದರೆ ಈ ಬಾರಿ ತುಮಕೂರಿನಲ್ಲೂ ಕೂಡ ಸರ್ಕಾರವೇ ದಸರಾ ಆಯೋಜನೆ ಮಾಡಿದೆ. ಇಡೀ ತುಮಕೂರು ನಗರ ಕಲರ್ಫುಲ್ ಆಗಿ ಮಿಂಚುತ್ತಾ ಇದೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಅಂದ್ರೆ ನೆನಪಾಗೋದೇ ಮೈಸೂರು, ಜಗಮಗಿಸು ಅರಮನೆ, ರಾಜವಂಶಸ್ಥರ ಖಾಸಗಿ ದರ್ಬಾರ್, ಜಂಬೂ ಸವಾರಿ, ಕುಸ್ತಿ. ಆದ್ರೆ ನಾಡ ಹಬ್ಬ ಅಂದ್ರೆ ಕೇವಲ ಮೈಸೂರು ಮಾತ್ರ ಅಲ್ಲ, ನಮ್ಮ ತುಮಕೂರು ಕೂಡ ಏನ್ ಕಡಿಮೆ ಇಲ್ಲ. ತುಮಕೂರಿನಲ್ಲಿ ಸರಕಾರದಿಂದಲೇ ದಸರಾ ಆಯೋಜನೆ, ದೀಪ ಅಲಂಕಾರದಿಂದ ಕಂಗೊಳಿಸುತ್ತಿದೆ ತುಮಕೂರು. ತುಮಕೂರಿನಲ್ಲಿ ಸರ್ಕಾರದ ವತಿಯಿಂದಲೇ ದಸರಾವನ್ನ ಆಯೋಜಿಸಲಾಗಿದೆ. ಕಲ್ಪತರು ನಾಡಿನಲ್ಲಿ ಅದ್ದೂರಿಯಾಗಿ ನಾಡ ಹಬ್ಬವನ್ನ ಆಚರಿಸಲಾಗ್ತಿದೆ. ಇಡೀ ತುಮಕೂರು ನಗರವೇ ವಿದ್ಯುತ್ ದೀಪ ಅಲಂಕಾರದಿಂದ ಕಲರ್ಫುಲ್ ಆಗಿ ಮಿಂಚುತ್ತಿದೆ. ತುಮಕೂರು ನಗರದಲ್ಲಿ ಪ್ರತಿದಿನವೂ ಪೂಜಾ ಕೈಂಕರ್ಯಗಳು ನಡೆಯುತ್ತಿದೆ. ದೇವಿಗೆ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ದಸರಾ ಕಾರ್ಯಕ್ರಮಕ್ಕೆ ಯುವ ದಸರಾ ಮತ್ತು ಮಹಿಳಾ ದಸರಾ ಮತ್ತಷ್ಟು ಮೆರುಗು ನೀಡುತ್ತಿದೆ. ಪ್ರತಿನಿತ್ಯ ನಡೆಯುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನರಿಗೆ ಮನರಂಜನೆಯನ್ನ ಉಣಬಡಿಸುತ್ತಿದೆ. ಗಾಯಕರಿಂದ ರಸಸಂಚೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ. ಇದೇ 12ನೇ ತಾರೀಕು ಅಂದ್ರೆ ಶನಿವಾರ 2 ಆನೆಗಳ ಮೇಲೆ ತಾಯಿ ಚಾಮುಂಡಿ ದೇವಿಯ ವಿಗ್ರಹವನ್ನಿಟ್ಟು ತುಮಕೂರು ನಗರದಲ್ಲಿ ಮೆರವಣಿಗೆ ಮಾಡಲಾಗುತ್ತೆ. ಒಟ್ಟಾರೆ ಮೈಸೂರು ದಸರಾದಂತೆ ತುಮಕೂರು ದಸರಾ ಅದ್ದೂರಿಯಾಗಿ ನಡೆಯುತ್ತಿರೋದು ಮಾತ್ರ ಸುಳ್ಳಲ್ಲ. ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಅದು ನಾಡ ಹಬ್ಬ ಮೈಸೂರು ದಸರಾಗೆ ಪ್ರೇರಣೆಯಾದ ನೆಲ. ಅಂಥ ನಾಡಲ್ಲಿ ಈಗ ನಾಡ ಹಬ್ಬದ ಯಾವುದೇ ಕಳೆಯಿಲ್ಲ. ಇಡೀ ರಾಜ್ಯದಲ್ಲಿ ದಸರಾ ಸಂಭ್ರಮ ಮನೆ ಮಾಡಿದ್ರೆ ಆ ನೆಲದಲ್ಲಿ ಮಾತ್ರ ನೀರವ ಮೌನ ಆವರಿಸಿದೆ. ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಸಂಭ್ರಮ, ಸಾಂಸ್ಕೃತಿಕ ನಗರಿಯಲ್ಲಿ ದಸರಾ ಸಂಭ್ರಮ. ಯುವ ದಸರಾ, ರೈತ ದಸರಾದ ಸಡಗರ, ಸಾಂಸ್ಕೃತಿಕ ಕಾರ್ಯಕ್ರಮ. ಅರಮನೆ ನಗರಿಯಂತೂ ಫುಲ್ ಜಗಮಗ. ಮೈಸೂರಿನಲ್ಲಿ ಗತ ವೈಭವ ಮರುಕಳಿಸಿದೆ. ಎಲ್ಲೆಲ್ಲೂ ದಸರಾ ಸಂಭ್ರಮ ಮನೆ ಮಾಡಿದೆ. ಆದ್ರೆ ಇಂಥ ನಾಡ ಹಬ್ಬ ದಸರಾಗೆ ಪ್ರೇರಣೆಯಾದ ಆ ನೆಲದಲ್ಲಿ ಯಾವ ಸಂಭ್ರಮ ಸಡಗರ ಇಲ್ಲ. ವಿಜಯನಗರದ ಹಂಪೆಯಲ್ಲಿ ಬರೀ ನೀರವ ಮೌನ. ನವರಾತ್ರಿಯ ಮಹಾನವಮಿ ದಿಬ್ಬದಲ್ಲಿ ನೀರವ ಮೌನ. ದಕ್ಷಿಣ ಕಾಶಿ ಹಂಪೆಯ ಮಹಾನವಮಿ ದಿಬ್ಬದ ನೆಲವೇ ಮೈಸೂರು ದಸರಾಗೆ ಪ್ರೇರಣೆ. ದಸರಾ ಆಚರಣೆಗೆಂದೇ ವಿಜಯನಗರದ ಅರಸರು ಮಹಾನವಮಿ ದಿಬ್ಬವನ್ನ ನಿರ್ಮಿಸಿದ್ರು. ವಿಜಯದಶಮಿ ಹಬ್ಬದ ದಿನಗಳಲ್ಲಿ ವಿಜಯನಗರ ಅರಸರು ಇಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸುತ್ತಿದ್ರು. ನವರಾತ್ರಿ ಹಬ್ಬವನ್ನ 9 ದಿನ ಸಡಗರದಿಂದ ಆಚರಿಸಲಾಗುತ್ತಿತ್ತು. ಆದ್ರೆ ದಸರಾದ ಮಾತೃಸ್ಥಾನವಾದ ಮಹಾನವಮಿ ದಿಬ್ಬದಲ್ಲಿ ನೀರವ ಮೌನ ಆವರಿಸಿದೆ. ನಾವು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ರಾಜ್ಯಾಂಗಣದಲ್ಲಿದ್ದೀವಿ. ವಿಜಯನಗರ ಸಾಮ್ರಾಜ್ಯ ಉತ್ತುಂಗದಲ್ಲಿರೋ ಸಮಯದಲ್ಲಿ ಇಲ್ಲಿನ ದಸರಾ ದಿಬ್ಬದ ಮೇಲೆ ಶ್ರೀಕೃಷ್ಣ ದೇವರಾಯರು ದಸರಾವನ್ನು ವಿಶೇಷವಾಗಿ ಆಚರಣೆ ಮಾಡ್ತಾಯಿದ್ರು. ಈಗಿನ ಮೈಸೂರು ದಸರಾ ವಿಜಯನಗರ ಬಳುವಳಿ
ಅಲ್ಲಿರ್ತಕ್ಕಂಥ ಸಿಂಹಾಸನ ಮತ್ತು ಅಂಬಾರಿ ವಿಜಯನಗರ ಪೂರ್ವಕಾಲದಲ್ಲಿ ಆ ಸಿಂಹಾಸನದ ಮೇಲೆ ಕೃಷ್ಣದೇವರಾಯರು ವಿಜಯನಗರ ಸಾಮ್ರಾಟರೆಲ್ಲ ಕೂತ್ಕೊಂಡು ದಸರಾವನ್ನು ಆಚರಣೆ ಮಾಡ್ತಾಯಿದ್ರು. ಸೊ ಇಂದು ಈ ದಸರಾದ ವಿಶೇಷವಾಗಿರ್ತಕ್ಕಂಥ ದಸರಾ ಮೂಲ ಸ್ಥಳವಾದಂಥ ಮಹಾನೇಮಿ ದಿಬ್ಬದ ಮೇಲೆ ನಡೀತಾ ಇಲ್ಲ. ವಿಜಯನಗರ ಸಾಮ್ರಾಜ್ಯ ಪತನ ಆದ ನಂತರ ಇಲ್ಲಿ ಖಾಲಿ ಉಳಿದಿದೆ. ಅದಕ್ಕೋಸ್ಕರ ವಿಶೇಷ ಸಂಸ್ಕೃತಿಯನ್ನು, ವಿಜಯನಗರ ಸಂಸ್ಕೃತಿಯನ್ನು ಉಳಿಸ್ಬೇಕಂದ್ರೆ ಈ ದಸರಾ ದಿಬ್ಬದ ಮೇಲೆ ಒಂದು ದಿನ ಖಾಸಗಿ ದರ್ಬಾರು ವಿಜಯನಗರ ಸಾಮ್ರಾಜ್ಯದ ರಾಜವಂಶಗಳಾಗಿರ್ತಕ್ಕಂಥ ಅರವೀಡು ವಂಶದ ರಾಜರಿದ್ದಾರೆ, ಅವ್ರ ಮುಖಾಂತರ ಒಂದು ಖಾಸಗಿ ದರ್ಬಾರು ಮಾಡಿದರೆ ಇನ್ನು ಪ್ರಪಂಚಕ್ಕೆ ಹಂಪೆಯ ಬಗ್ಗೆ ಹೆಮ್ಮೆ ಹುಟ್ಟುತ್ತೆ. ಹಂಪೆಯ ಮಹಾನವಮಿ ದಿಬ್ಬವು ದಸರಾ ಅಥವಾ ಮಹಾನವಮಿ ದಿಬ್ಬ ಅಂತ ಕರೆಯಲಾಗುತ್ತೆ. ಆದರೆ ಈವರೆಗೆ ಸರ್ಕಾರ ಈ ದಿಬ್ಬದ ಮೇಲೆ ಗಮನವೇ ಹರಿಸಿಲ್ಲ. ವಿಜಯನಗರ ಸಾಮ್ರಾಜ್ಯ ಪತನದ ನಂತರ ಇಲ್ಲಿ ಯಾವುದೇ ಕಾರ್ಯಕ್ರಮಗಳು ನಡೆದಿಲ್ಲ. ಇದರಿಂದ ವಿಜಯನಗರ ಕಾಲದಲ್ಲಿ ದಸರಾ ಆಚರಣೆ ಮಾಡಲಾಗುತ್ತಿತ್ತು ಎಂಬುದೇ ಜನರಿಗೆ ತಿಳಿಯದಾಗಿದೆ. ನಮ್ಮ ನಾಡಿನ ಹಬ್ಬದಲ್ಲಿ ದಸರಾ ಮತ್ತೊಂದು ಬಹಳ ವಿಶೇಷವಾದಂಥ ಹಬ್ಬ. ಆದರೆ ದಸರಾ ಅಂದ ತಕ್ಷಣ ನಾವೇನು ಅಂದ್ಕೊಂಡಿದ್ದೀವಿ, ಮೈಸೂರಿಗಷ್ಟೇ ಸೀಮಿತ ಅಂದ್ಕೊಂಡಿದ್ದೀವಿ. ಸ್ವಾಮಿ, ದಸರಾ, ಮೈಸೂರು ದಸರಾಕ್ಕೆ ಪ್ರೇರಣೆ, ಸ್ಫೂರ್ತಿ ನಮ್ಮ ವಿಜಯನಗರ ಅನ್ನುವಂಥದ್ದು ಬಹಳಷ್ಟು ಜನಗಳಿಗೆ ಗೊತ್ತಿಲ್ಲ. ಇವತ್ತಿಗೂ ಹಂಪೆ ಪರಿಸರದಲ್ಲಿ ಮಹಾನವಮಿ ದಿಬ್ಬ ಅಂತಲೇ ಇದೆ. ಗ್ರೇಟ್ ಪ್ಲಾಟ್ಫಾರಮ್ ಅಂತ ಕರಿತೀವಿ, ದಸರಾ ದಿಬ್ಬ ಅಂತ ಕರಿತೀವಿ. ಪ್ರೌಢದೇವರಾಯನ ಕಾಲದಲ್ಲಿ ಇದ್ದಂಥದ್ದು. ಮೈಸೂರಿನಲ್ಲಂತೂ ವೈಭವದ ದಸರಾ ನಡೆಯುತ್ತಿದೆ. ಆದರೆ ಇಡೀ ನಾಡಿಗೆ ದಸರಾ ಪರಿಚಯಿಸಿದ ಮಹಾನವಮಿ ದಿಬ್ಬದಲ್ಲಿ ಮೌನ ಆವರಿಸಿರೋದು ಮಾತ್ರ ದುರಂತ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ದರ್ಶನ್ ಜಾಮೀನಿಗಾಗಿ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಬೇಲ್ಗಾಗಿ ದಾಸನ ಪರ ವಕೀಲರು ಪ್ರಬಲವಾಗಿ ವಾದ ಮಂಡಿಸಿದ್ದಾರೆ. ಲಾಯರ್ ವಾದ ಮಂಡಿಸಿದ ಬಗ್ಗೆ ಕೇಳಿ ಕಾಟೇರ ಫುಲ್ ಖುಷಿಯಾಗಿದ್ದಾನಂತೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ದರ್ಶನ್ ಬೇಲ್ಗಾಗಿ ನಾಗೇಶ್ ಪ್ರಬಲವಾದ, ಲಾಯರ್ ಪಾಯಿಂಟ್ಸ್ ಕೇಳೆ ದಾಸ ಫುಲ್ ಖುಷ್. ಜೈಲುವಾಸದಿಂದ ಹೈರಾಣಾಗಿರೋ ದರ್ಶನ್ಗೆ ಯಾವಾಗ ರಿಲೀಸ್ ಆಗ್ತೀನಿ ಅಂತ ತುದಿಗಾಲಲ್ಲಿ ನಿಂತಿದ್ದಾನೆ. ಕಾಟೇರನನ್ನ ಹೇಗಾದ್ರೂ ಹೊರತರೋದಕ್ಕೆ ಸಿವಿ ನಾಗೇಶ್ ಕೋರ್ಟ್ ಅಲ್ಲಿ ಪ್ರಬಲವಾಗಿ ವಾದ ಮಂಡಿಸಿದ್ದಾರೆ. ಚಾರ್ಜ್ ಶೀಟ್ ಅಲ್ಲಿ ಲೋಪದೋಷದ ಬಗ್ಗೆ ಎತ್ತಿ ಹಿಡಿದ ಸಿವಿ ನಾಗೇಶ್ ಪಿನ್ ಟು ಪಿನ್ ಮಾಹಿತಿಯೊಂದಿಗೆ ಕೋರ್ಟ್ ಮುಂದೆ ಇಟ್ಟಿದ್ದಾರೆ. ಬೇಲ್ ಅರ್ಜಿ ವಿಚಾರಣೆ ವೇಳೆ ಕೋರ್ಟ್ ಅಲ್ಲಿ ಸಿವಿ ನಾಗೇಶ್ ವಾದದ ಬಗ್ಗೆ ಪತಿಗೆ ವಿಜಯಲಕ್ಷ್ಮಿ ಮಾಹಿತಿ ನೀಡಿದ್ದಾರೆ. ಸಿವಿ ನಾಗೇಶ್ ವಾದ ಮಾಡಿದ ಆರ್ಗ್ಯುಮೆಂಟ್ ಪ್ರತಿಯನ್ನ ತಂದು ವಿಜಯಲಕ್ಷ್ಮಿ ದರ್ಶನ್ಗೆ ನೀಡಿದ್ದಾರೆ. ವಾದ ಮಂಡಿಸಿದ ಕಾಪಿ ನೋಡಿ ದರ್ಶನ್ ಫುಲ್ ಖುಷ್ ಆಗಿದ್ದಾರಂತೆ. ದರ್ಶನ್ ವಿರುದ್ಧ ನಡೆದಿದೆಯಾ ಷಡ್ಯಂತ್ರ? 100% ನನ್ನ ವಿರುದ್ಧ ಕೆಲವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಸಿವಿ ನಾಗೇಶ್ ವಾದದ ವೇಳೆ ಕೆಲವು ಅಂಶಗಳನ್ನು ಉಲ್ಲೇಖಿಸಿದ್ರು. ಅವುಗಳನ್ನು ನೋಡಿ ಪಕ್ಕಾ ಇದೆಲ್ಲ ನನ್ನ ಮೇಲೆ ನಡೀತಾ ಇರೋ ಮಸಲತ್ತು ಅಂತ ದರ್ಶನ್ ಹೇಳಿದ್ದಾರೆ ಎನ್ನಲಾಗಿದೆ. ವಾದ ಮಂಡಿಸಿದ ರೀತಿ ನೋಡಿ ಬೇಲ್ ಸಿಗುತ್ತೆ ಅನ್ನೋ ಭರವಸೆಯಲ್ಲಿದ್ದಾನಂತೆ. ಇವತ್ತು ಪ್ರತಿವಾದ ಮುಗಿದ ಮೇಲೆ ಬೇಲ್ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದಾನಂತೆ ದಾಸ. ವಿಜಯಲಕ್ಷ್ಮಿ ಕೂಡ ಸಿವಿ ನಾಗೇಶ್ ವಾದ ಮಂಡನೆ ಬಗ್ಗೆ ದರ್ಶನ್ ಮುಂದೆ ಗುಣಗಾನ ಮಾಡಿದ್ದಾರಂತೆ. ದರ್ಶನ್ ಕುಗ್ಗಬಾರದು ಅನ್ನೋ ನಿಟ್ಟಿನಲ್ಲಿ ವಿಜಯಲಕ್ಷ್ಮಿ ಪಾಸಿಟಿವ್ ಆಗಿ ಮಾತಾಡಿದಾರಂತೆ. ಹೀಗಾಗಿ ಇವತ್ತು ಬೇಲ್ ಸಿಗುತ್ತಾ ಇಲ್ವಾ ನೋಡಬೇಕಾಗಿದೆ. ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.